ಸರ್, ಈಗ ಯುಗಾದಿ ಸಾವಿರಾರು ವರ್ಷಗಳಿಂದ ನಮ್ಮ ಹಿಂದೂಗಳಿಗೆ ಒಂದು ಪವಿತ್ರವಾದ ಹಬ್ಬ. ಹೊಸ ವರ್ಷ ಮತ್ತು ಯುಗಾದಿ ಒಂದು ಪವಿತ್ರವಾದ ಹಬ್ಬ. ಅದೇ ರೀತಿಯಾಗಿ ಈ ನಾಡಿನ ಮುಸ್ಲಿಂ ಬಾಂಧವರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳು. ಯಾಕೆ ಅಂದ್ರೆ ನಾಳೆ ರಂಜಾನ್ ಕೂಡ ಇದೆ. 7 ಕೋಟಿ ಕನ್ನಡಿಗರಿಗೆ, ಈ ರಾಜ್ಯದ ಕನ್ನಡ ಅಭಿಮಾನಿಗಳಿಗೆ ಮತ್ತೆ ರೈತಾಪಿ ವರ್ಗದವರಿಗೆ ಹಾಗೂ ಮುಸ್ಲಿಮ್ಸ್ ಬಾಂಧವರಿಗೆ 7 ಕೋಟಿ ಕನ್ನಡಿಗರು ಅಂದ್ರೆ ಕನ್ನಡಿಗರಲ್ಲಿ ಮುಸಲ್ಮಾನರು ಸೇರ್ಕೊಳ್ತಾರೆ. 7 ಕೋಟಿ ಕೂಡ ಕನ್ನಡಿಗರು. ಅದೇ 7 ಕೋಟಿ ಕನ್ನಡಿಗರಿಗೂ ಈ ಹೊಸ ವರ್ಷ ಮತ್ತು ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ನಾನು ಈ ತಾಯಿ ಚಾಮುಂಡೇಶ್ವರಿ ನಾಡಿನಲ್ಲಿ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಒಳ್ಳೇದ್ ಮಾಡ್ಲಿ. ಮುಂದಿನ ದಿನದಲ್ಲಿ ರೈತಾಪಿ ವರ್ಗಕ್ಕೆ ಒಳ್ಳೆ ಬೆಳೆ ಬೆಳೆದು ಇಂದಿನ ಕಷ್ಟಗಳನ್ನ ಮರೆತು ಮುಂದಿನ ಸಿಹಿ ದಿನಗಳನ್ನ ನೋಡಿ ಅಂತ ಈ ರೈತಾಪಿ ವರ್ಗಕ್ಕೆ ನಾನು ಆಶಿಸ್ತೇನೆ. ನಾವು ನಮ್ಮ ಹಿಂದೂಗಳಿಗೆ ಪ್ರತಿದಿನನೂ ಹಬ್ಬ ಇರ್ತದೆ. ಪ್ರತಿದಿನನೂ ಪೂಜೆ ಪುನಸ್ಕಾರಗಳು ಇರುತ್ತೆ. ಪ್ರತಿ ತಿಂಗಳ ಒಂದು ಹಬ್ಬ ಅಂತೂ ಬಂದೇ ಬರ್ತದೆ. ಅದರಿಂದಾಗಿ ನಮ್ಮ ರೈತಾಪಿ ವರ್ಗದವರು ಬಡತನ ಇರಲಿ, ಸಿರಿತನ ಇರಲಿ, ಯಾವುದೇ ಒಂದು ಹಬ್ಬಗಳನ್ನ ಸಾಂಪ್ರದಾಯಿಕವಾಗಿ ಪಾರಂಪರಿಕವಾಗಿ ಮಾಡ್ಕೊ ಬಂದಿರೋಂಥ ದಿನಗಳು ನಾವು ನೋಡಿದ್ದೀವಿ. ಈಗ ಕಷ್ಟ ಆಗಲಿದ್ದೀನಿ ಅಂತೇಳಿ ನಾವು ಯಾವುದೇ ಹಬ್ಬಗಳನ್ನ ಮಾಡೋದನ್ನ ಯಾರು ಬಿಡಲ್ಲ. ಕಡು ಬಡವರು ಕೂಡ, ಕೂಲಿ ಮಾಡೋ ವರ್ಗದವರು ಕೂಡ ಹಬ್ಬವನ್ನ ಆಚರಿಸ್ತೇವೆ. ಅದರಿಂದಾಗಿ ಎಷ್ಟೇ ನೋವು ನಲಿವಿದ್ರು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತಾಪಿ ವರ್ಗ ವಿಶೇಷವಾಗಿ ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡು ಬರ್ತದೆ. ಗೊತ್ತಿದೆ. ಈಗ ಬಡತನ ಅಂತೇಳಿ ಯಾರು ಹಿಂಜರಿಯುವಂತ ಪ್ರಶ್ನೆನೇ ಇಲ್ಲ. ಬಡವರ ಮನೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಬ್ಬಗಳು, ತಾವೆಲ್ಲ ನೋಡಿದೀವಿ. ಯಾಕೆ ದುಡ್ಡಿರೋರು, ಅನುಕೂಲಸ್ಥರು ಬಿಡ್ತಾರೆ ಅಂತ ಹೇಳಿ ಸಾಲ ಸೂಲನಾರು ಮಾಡಿ ಹಬ್ಬ ಮಾಡೇ ಮಾಡ್ತೀವಿ. ಜೊತೆಗೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಹಬ್ಬ ಹರಿದಿನ ಅಂತಂದ್ರೆ ಒಂದು ವಿಶೇಷವಾದ ಹಬ್ಬನ ಮಾಡ್ತೀವಿ. ಮಳೆ ಶುರುವಾಗಿದೆ. ಶುಭ ಸಂದೇಶ ರೈತರ ಮುಖದಲ್ಲಿ ಮಂದಹಾಸ ಕೂಡ ಕಾಣ್ತಾ ಇದ್ದೀವಿ. ಈಗಾಗಲೇ ಕಳೆದ 3 ದಿನದಿಂದ ಧಾರಾಕಾರವಾಗಿ ಕೆಲವು ಕಡೆ ಮಳೆಗಳಾಗಿದೆ, ಕೆಲವು ಕಡೆ ಕಡಿಮೆ ಆಗಿದೆ. ಈಗ ಭೂಮಿ ಹಸ್ರ ಕಾಣ್ತಾ ಇದೆ, ಸ್ವಲ್ಪ ಭೂಮಿ ತಣ್ಣಗಾಗ್ತಾ ಇದೆ. ಈಗ ಮುಂದಿನ ದಿನದಲ್ಲಿ ಮಳೆಗಳೆಲ್ಲ, ಎಲ್ಲಾ ಮಳೆಗಳು ಶುರು ಆಗುತ್ತೆ. ರೈತ ವ್ಯವಸಾಯ ಮಾಡೋದಿಕ್ಕೆ ಹಬ್ಬ, ಹೊಸ ವರ್ಷ ಯುಗಾದಿಯನ್ನ ಬೇವು ಬೆಲ್ಲ ಸವಿದು ಭೂಮಿನಲ್ಲಿ ಒಳ್ಳೆ ಬೆಳೆ ಫಸಲು ಮಾಡಿ ಈ ನಾಡಿನ ಜನತೆಗೆ ರೈತಾಪಿ ವರ್ಗ ಅನ್ನ ಹಾಕ್ತಾನೆ ರೈತ. ಆ ರೈತನ ಬದುಕಿಗೆ ಸರ್ಕಾರಗಳು ಒಳ್ಳೆ ಗುಣಮಟ್ಟದ ಬಿತ್ತನೆ ಮತ್ತು ಬೀಜ, ರಾಸಾಯನಿಕ ಗೊಬ್ಬರವನ್ನ ಹೆಚ್ಚಿನ ರೀತಿಯಲ್ಲಿ ಪೂರೈಕೆ ಮಾಡಬೇಕು. ಈ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಬಣದ ವತಿಯಿಂದ ಈ ನಾಡಿನ ರೈತರ ಪರವಾಗಿ ಸರ್ಕಾರಕ್ಕೆ ನಾನು ಶುಭಾಶಯಗಳನ್ನ ಕೋರ್ತೇನೆ. ಜೊತೆಗೆ ಈ ಸರ್ಕಾರದ ಕೃಷಿ ಮಂತ್ರಿಗಳು ಎನ್ ಚಲರಾಯಸ್ವಾಮಿ ಅವರು, ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅವರು ಕೂಡ ರೈತಾಪಿ ವರ್ಗದಿಂದ ಬಂದವರು. ಅವ್ರಿಗೆ ರೈತರ ನಾಡಿ ಮಿಡಿತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅವರು ಒಬ್ಬ ರೈತನ ಮಗ. ಅವರು ರೈತ ಸಂಘದಿಂದ ಹೋರಾಟಗಳನ್ನ ಮಾಡ್ಕೊಂಡು ಈ ರಾಜ್ಯದಲ್ಲಿ ಸುದೀರ್ಘವಾಗಿ 40 ವರ್ಷ ರಾಜಕೀಯವನ್ನ ಅನುಭವಿಸಿ ಇವತ್ತು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೂ ಕೂಡ ಈ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಬಣದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಸ್ವಾಗತನ ಕೊಡ್ತೀನಿ. ಜೊತೆಗೆ ಈಗಾಗಲೇ ಮಳೆ ಶುರುವಾಗಿದೆ ಈ ನಾಡಿನಲ್ಲಿ, ರೈತರಿಗೆ ಹೆಚ್ಚಿನ ಸೌಲಭ್ಯವನ್ನ ಮೀಸಲಾಗಿಡಬೇಕು. 28ನೇ ತಾರೀಕೇನು ಕಳೆಯುವಂತ ಈ ತಿಂಗಳು 28ನೇ ತಾರೀಕವರೆಗೂ ಅಧಿವೇಶನ ಇರೋದ್ರಿಂದ ಈಗ ಮುಂಗಾರು ಶುರುವಾಗಿದೆ. ಎಲ್ಲೆಲ್ಲಿ ಹಾನಿ ಪ್ರದೇಶಗಳಿಗೆ ಏನೇನು ಮುತುವರ್ಜಿ ಮಾಡಬೇಕು, ಹಳ್ಳದಲ್ಲಿರುವಂತ ಗ್ರಾಮಗಳಿಗೆ ನೀರು ನುಗ್ಗುವಂತ ಸಂದರ್ಭಗಳಿದೆ. ಈಗಾಗಲೇ ಮಳೆ ಧಾರಾಕಾರವಾಗಿ ಆನೆಕಲ್ ಮಳೆ ಆಗ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ವಿ. ಟಿವಿನಲ್ಲಿ ತಾವೆಲ್ಲ ವರದಿ ಮಾಡ್ತಾ ಇದ್ರಿ ಎಲ್ಲೆಲ್ಲಿ ಏನು ಅನಾಹುತ ಆಗಿದೆ ಅಂತ. ಅನಾಹುತವನ್ನು ತಡೆಯೋದ್ರಲ್ಲಿ ಸರ್ಕಾರ ಮುಂದಾಗಬೇಕು. ಜೊತೆಗೆ ಎಲ್ಲಿ ಜಲಾಮೃತ ಆಗುತ್ತೆ
ಅಲ್ಲಿ ಕೂಡಲೇ ಜನನ ಕಾಯ್ಬೇಕು, ಹಿತವನ್ನು ಕಾಪಾಡಬೇಕು, ಈ ರಾಜ್ಯದ ಜನತೆನ ಹಿತ ಕಾಪಾಡಬೇಕು. ಅವರು ಯಾವುದೇ ಪಕ್ಷ ಇರಲಿ, ಯಾವುದೇ ಒಂದು ಕೋಮಿನ ಜನ ಇರಲಿ, ಅವ್ರು ಯಾರೇ ಆಗಿರ್ಲಿ, ನಮ್ಮ ಕನ್ನಡದವರು, ಕರ್ನಾಟಕದವ್ರನ್ನ ಈ ಸರ್ಕಾರ ರಕ್ಷಣೆ ಮಾಡ್ಬೇಕು ಅಂತ ನಾವ್ ಹೇಳಿಕ್ ಇಷ್ಟಪಡ್ತೀವಿ. ಈಗಾಗಲೇ ಅನಿಲ ಇಲ್ಲದೆ, ಗ್ಯಾಸ್ ಇಲ್ಲದೆ, ತೈಲ ಇಲ್ಲದೆ, ಈಗಾಗಲೇ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ದುಬಾರಿ ಆಗುತ್ತೆ ಅಂತೆಲ್ಲ ತಾವೆಲ್ಲ ಟೆಲಿಕಾಸ್ಟ್ ಮಾಡ್ತಾ ಇದ್ದೀರಿ ಟಿವಿನಲ್ಲಿ. ಇದೆಲ್ಲ ಮುಂದಿಟ್ಕೊಂಡು ಸರ್ಕಾರ ಎಚ್ಚರಿಕೆ ಗಂಟೆಯಿಂದ ನಮ್ಮ ರಾಜ್ಯದ 7 ಕೋಟಿ ಕನ್ನಡಿಗರನ್ನ ರಕ್ಷಣೆ ಮಾಡ್ಕೊಂಡು ಸರ್ಕಾರ ಕೆಟ್ಟ ಹೆಸರು ಬರದಾಗೆ ನಮ್ಮ ಈ ಜನತೆನ ಮತ್ತು ರೈತಾಪಿ ವರ್ಗದವ್ರನ್ನ ರಕ್ಷಣೆ ಮಾಡ್ಕೊಂಡು ಉತ್ತಮವಾದ ಬೀಜ ಬಿತ್ತನೆಗಳನ್ನ ಸರ್ಕಾರ ಏನ್ ರೈತರು ಇವತ್ತು ರಾಗಿ ಇರ್ಬೋದು, ಜೋಳ ಇರ್ಬೋದು, ಬಿತ್ತನೆ ಬೀಜ ಏನ್ ಕೊಡ್ಬೇಕು ಸಬ್ಸಿಡಿನಲ್ಲಿ ನೀಟಾಗಿ ಸರಬರಾಜು ಮಾಡ್ಬೇಕು. ಅತಿ ಹೆಚ್ಚವಾಗಿ ರೈತರಿಗೆ ಕಾಳು ತಗಣಿ ಇರ್ಬೋದು, ತಗ್ರಿ ಇರ್ಬೋದು, ಎಳ್ಳು ಇರ್ಬೋದು, ಜೋಳ ಇರ್ಬೋದು, ಮತ್ತೆ ಇನ್ನೇನು ಅದು ಆಗ್ತಿದಂಗೆನೆ ರಾಗಿನ ನಾವು ಬಿತ್ತನೆ ಮಾಡ್ತೀವಿ. ಒಳ್ಳೆ ಬಿತ್ತನೆ ಬೀಜ ಮತ್ತೆ ಹತ್ತಿ ಬೀಜ, ಏನು ಉತ್ತರ ಕನ್ನಡದ ರೈತರಿಗೆ ಸೋಯಾಬೀನ್ಸ್ ಅಂತೇಳಿ ಕಳಪೆ ಬೀಜವನ್ನ ಕೊಟ್ಟು ಕಂಪ್ನಿಗಳು ಕೆಲವು ರೈತ ಕಂಗಾಲಾಗಿರ್ತಾವು ನೋಡಿದಿರಿ. ಸೆಷನ್ ಅಲ್ಲೆಲ್ಲ ಮಾತಾಡಿದ್ದಾರೆ. ತಾವು ಅದಕ್ಕೆ ಪರಿಹಾರನೂ ಕೂಡ ಘೋಷಣೆ ಮಾಡಿದಿರಿ. ಆ ರೀತಿ ಆಗ್ಬಾರ್ದು. ಮುಂದಿನ ದಿನದಲ್ಲಿ ಒಳ್ಳೆ ಉತ್ತಮವಾದ ಬೀಜವನ್ನ ಸರಬರಾಜು ಮಾಡಬೇಕು. ಜೊತೆಗೆ ಏನು ಬೂದಿ ರಾಸಾಯನಿಕ ಅತಿ ಹೆಚ್ಚಾಗಿ ನೀವು ಈಗಾಗಲೇ ಹೊರಗಡೆಯಿಂದ ಬರ್ತಾ ಇಲ್ಲ, ಹೋಗ್ತಾ ಇಲ್ಲ. ಈಗ ನೀವು ಸ್ಟಾಕ್ ಮಾಡ್ಕೊಂಡು ರೈತರಿಗೆ ಯಾವುದೇ ತರದ ಕೊರತೆ ಆಗದಾಗೆ, ಯಾವುದೇ ಒಂದು ಅಹಿತಕರ ಘಟನೆ ನಡೆದ ಹಾಗೆ ಮುನ್ಸೂಚನೆಯಾಗಿ ತಾವು ನಮ್ಮ ರಾಜ್ಯದ ರೈತರನ್ನ ಕಾಪಾಡಬೇಕು. ಈ ಸರ್ಕಾರ, ಕೃಷಿ ಮಂತ್ರಿಗಳು ಮತ್ತು ಹಣಕಾಸು ಸಚಿವರಾದಂತ ಮುಖ್ಯಮಂತ್ರಿಗಳು ರೈತರನ್ನ ಒಂದು ಕೃಷಿಗೆ ಹಣನ ಮೀಸಲಾಗಿ ಮುಂಗಡವಾಗಿ ಅತಿ ಹೆಚ್ಚಾಗಿ ಇಡಬೇಕು. ಈಗಾಗಲೇ ಕರೆಂಟು ಸ್ವಲ್ಪ ಚೆನ್ನಾಗಿ ಕೊಡ್ತಾ ಇದ್ರಿ. ಇನ್ನೂ ಸ್ವಲ್ಪ ಕರೆಂಟನ್ನ ರೈತರಿಗೆ ಒದಗಿಸ್ಕೊಡ್ಬೇಕು. ಜೊತೆಗೆ ಈಗಾಗಲೇ ಕುಡಿಯೋ ನೀರಿನ ಧಾರಾಕಾರ ದಾಹಗಳು ಶುರು ಆಗ್ತಾ ಇದೆ. ಈಗೇನೋ ಮಳೆ ಬೀಳ್ತಾ ಇದೆ, ಒಳ್ಳೇದಾಗುತ್ತೆ. ಜೊತೆಗೆ ಅಣೆಕಟ್ಟುಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ವಹಿಸಬೇಕು ನೀರಾವರಿ ಸಚಿವರು ಮತ್ತು ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ಯಾವ್ಯಾವ ಕಣಿವೆಗಳಲ್ಲಿ ಯಾವ್ಯಾವ ಕಾವೇರಿ ಕಣಿವೆ, ಯಾವ್ಯಾವ ನಮ್ಮ ಕಟ್ಟೆಗಳಿದೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಕಟ್ಟೆಗಳಿದೆ, ಅದರ ಮೇಲೆ ನಿಗಾ ವಹಿಸಬೇಕು. ಎಲ್ಲಿ ಆಗಾಗ್ಲೇ ರೈತರುಗಳಿಗೆ ಬೆಳೆಗಳಿಗೆ ನೀರು ವ್ಯತ್ಯಾಸ ಆಗಿದೆ. ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಸ್ವಲ್ಪ ಈ ಬೆಂಗಳೂರಿಗಾಗ್ಲೇ ಹಾಹಾಕಾರ ನೋಡ್ತಾ ಇದೀವಿ ನಾವು. ಅದನ್ನ ಸರಿಪಡಿಸ್ಬೇಕು. ವಿಶೇಷವಾಗಿ ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಸ್ವಲ್ಪ ತಾವು ಗಮನ ಹರಿಸಿ ಅವ್ರಿಗೆ ಸ್ವಲ್ಪ ಈ ರಾಜ್ಯದ ಜನಗಳ ಮೇಲೆ ಭಯಭೀತಿಯಲ್ಲಿ ಕೆಲಸ ಮಾಡಬೇಕಾದಂತ ಒಂದು ಪರಿಸ್ಥಿತಿನ ತಾವು ತರಬೇಕು. ನೀರಾವರಿ ಇಲಾಖೆಯವರು ಅಧಿಕಾರಿಗಳು, ಹೈಯರ್ ಅಧಿಕಾರಿಗಳನ್ನ ಈಗಾಗಲೇ ನೀರನ್ನ ತಾವೆಲ್ಲ ಸಪ್ಲೈ ಕೊಡ್ತಾ ಇದ್ರಿ ಟ್ಯಾಂಕರ್ ಮುಖಾಂತರ. ನೀರು ಇರೋ ಕಡೆ ಇನ್ನೂ ಹೆಚ್ಚಾಗಿ ಟ್ಯಾಂಕರ್ಗಳು ವ್ಯವಸ್ಥೆ ಮಾಡಬೇಕು. ಜೊತೆಗೆ ನೀರು ನೀವು ದಯವಿಟ್ಟು ರೈತಾಪಿ ವರ್ಗ ಮತ್ತು ಜನಗಳಿಗೆ, ಸಾರ್ವಜನಿಕರಿಗೆ ನೀರನ್ನ ಜಾಸ್ತಿ ಸಪ್ಲೈ ಕೊಡ್ಬೇಕು ಅಂತ ಸರ್ಕಾರಕ್ಕೆ ಕೇಳ್ತೀನಿ. ಜೊತೆಗೆ ಈಗ ಯುಗಾದಿ ಪ್ರಾರಂಭ ಆಗ್ತಿದ್ದಂಗೆನೆ ನೆನ್ನೆಯಿಂದಲೇ ಕೂಡ ಮಳೆ ಶುರು ಆಗ್ಬಿಟ್ಟಿದೆ. ಇದೊಂದು ಶುಭ ಸಂದೇಶ ಇದೆಯಾ ರೈತರಿಗೆ ಏನಾದ್ರು? ಸರ್, ಈಗ ಯುಗಾದಿ ಆದ್ಮೇಲೆ ಬರ್ತಿತ್ತು ಮಳೆ. ಯುಗಾದಿ ಆಚೆ ಈಚೆ ಅಂತೇಳಿ ಹಿರಿಕರು ಹಿಂದಿಂದನೂ ಹೇಳ್ಕೊಬೇಕು ಅಂತ ನಾವು ನೋಡಿದೀವಿ. ಈಗ ಯುಗಾದಿ ನಾಳೆ ಅನ್ನೋಂಗನೆ ಮಳೆ ಆಗಿದೆ ಎಲ್ಲಾ ಕಡೆನೂ. ತುಂಬಾ ಒಂದು ರೈತರಿಗೆ ಒಂದು ತುಂಬಾ ಸಂತೋಷವಾದ ಒಂದು ವಾತಾವರಣ ತಂದಿದೆ. 7 ಕೋಟಿ ಕನ್ನಡಿಗರಿಗೆ, ಈ ರಾಜ್ಯದ ಕನ್ನಡ ದೇವರುಗಳಿಗೆ, ಕನ್ನಡ ಅಭಿಮಾನಿಗಳಿಗೆ, ಮತ್ತೆ ರೈತಾಪಿ ವರ್ಗದವರಿಗೆ ಹಾಗೂ ಮುಸ್ಲಿಮ್ಸ್ ಬಾಂಧವರಿಗೆ ಹೊಸ ವರ್ಷ ಮತ್ತು ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯ ಹೇಳ್ತಾ